ಏಪ್ರಿಲ್ 13ರಂದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರ್ಬಿಟ್ ಸಂಸ್ಥೆ ಹಾಗೂ ಲಿವ್ ಲವ್ ಲಾವ್ ಫೌಂಡೇಶನ್ ಸಹಯೋಗದಲ್ಲಿ ಮಾನಸಿಕ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಆಪ್ತ ಸಮಾಲೋಚಕರು ಶ್ರೀಮತಿ ರೂಪಾಲಿ ಸಲ್ಗಾರೆ ಇವರು ನಡೆಸಿ ಮಾನಸಿಕ ಆರೋಗ್ಯದ ಮಹತ್ವ, ಒತ್ತಡ ನಿರ್ವಹಣೆ ಮತ್ತು ಉತ್ತಮ ಜೀವನ ಕೌಶಲ್ಯಗಳ ಕುರಿತು ಉಪಯುಕ್ತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ಕಾರ್ಯಕ್ರಮವು ಭಾಗವಹಿಸಿದವರಿಗೆ ಅರಿವು ಮೂಡಿಸಿ ಆರೋಗ್ಯಕರ ಜೀವನದತ್ತ ಪ್ರೇರಣೆಯಾಯಿತು. ಬೀದರ್ ಜಿಲ್ಲೆಯ ಯರ್ನಳ್ಳಿ ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥ ಆರೈಕೆದಾರರು ಸಕ್ರಿಯವಾಗಿ ಭಾಗವಹಿಸಿ ಮಾನಸಿಕ ಅಸ್ವಸ್ಥರ ಆರೈಕೆ, ಸಮಯಕ್ಕೆ ಔಷಧಿ ನೀಡುವುದು ಹಾಗೂ ವೈದ್ಯರ ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಈ ಕಾರ್ಯಕ್ರಮವು ಸಮುದಾಯದಲ್ಲಿ ಸಹಕಾರ ಮತ್ತು ಜವಾಬ್ದಾರಿತನವನ್ನು ಮತ್ತಷ್ಟು ಬಲಪಡಿಸಿದೆ. ಚಿಡುಗುಪ್ಪ ಪಟ್ಟಣ ಭಾಸ್ಕರ್ ನಗರದಲ್ಲಿ ಮಹಿಳಾ ಸಬಲೀಕರಣ ಯೋಜನೆಯ ಅಡಿ ಲಿಂಗ ಸಮಾನತೆ ತರಬೇತಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶಗಳ ಮಹತ್ವ ಹಾಗೂ ಕ್ಯಾನ್ಸರ್ನ ಬಗ್ಗೆ ಅಗತ್ಯ ಜಾಗೃತಿ ಮೂಡಿಸಲಾಯಿತು. ಆರೋಗ್ಯಕರ ಜೀವನ ಶೈಲಿಯೊಂದಿಗೆ ಸಮಯಕ್ಕೆ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯವಶ್ಯಕತೆ ಎಂದು ತಿಳಿಸಲಾಯಿತು. ಒಟ್ಟು 24 ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಅರ್ಥಪೂರ್ಣಗೊಳಿಸಿದರು. लाल कलर का, सोने कलर का, ऐसा बॉडी में डिफरेंट होता है. और वो क्या बोलते हैं, हमारा जो छाती है ना, जो बच्चों को दूध पिलाते हैं, छाती के अंदर ऐसा छोटे 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 गड्डी अलग 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 ऐसा घट लगता है. ಹುಮ್ನಾಬಾದ್ ತಾಲೂಕಿನ ಹಳ್ಕೆಡ್ಬಿ ಗ್ರಾಮದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಬೆಳವಣಿಗೆ ಕುಂಠಿತ ಮಕ್ಕಳ ಚಟುವಟಿಕೆಗಳನ್ನು ಮಾಡಿಸಲಾಯಿತು. ಕಾರ್ಯಕ್ರಮದ ಸಂಯೋಜಕರು ಶ್ರೀಮತಿ ಮಮತಾ ಬೆಳವಣಿಗೆಯಲ್ಲಿ ಕುಂಠಿತ ಮಕ್ಕಳಿಗೆ ಮನೆ ಆಧಾರಿತ ತರಬೇತಿಯಾಗಿ ಬಣ್ಣಗಳ ಗುರುತು, ಚಿತ್ರ ಜೋಡಣೆ ಮತ್ತು ಸೃಜನಾತ್ಮಕ ಚಟುವಟಿಕೆಗಳನ್ನು ಮಾಡಿಸಿದ್ದಾರೆ. ಈ ಮೂಲಕ ಮಕ್ಕಳ ಕಲಿಕೆ ಸಾಮರ್ಥ್ಯವನ್ನು ಉತ್ತೇಜಿಸುವ ಮಹತ್ವದ ಪ್ರಯತ್ನ ಕೈಗೊಳ್ಳಲಾಗಿದೆ. ಹುಮ್ನಾಬಾದ್ ತಾಲೂಕಾ ಹಿಲಾಲ್ಪುರ ಗ್ರಾಮದಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಮಕ್ಕಳಿಗಾಗಿ ಮನೆ ಆಧಾರಿತ ಚಟುವಟಿಕೆಗಳನ್ನು ನಡೆಸಲಾಯಿತು. ಕೈ ಮೇಲೆ ತೂಕ ಹಾಕುವುದು, ಎದ್ದು ನಿಲ್ಲುವುದು ಹಾಗೂ ದೈಹಿಕ ಸಮತೋಲನ ಹೆಚ್ಚಿಸುವ ವ್ಯಾಯಾಮಗಳನ್ನು ಪೋಷಕರಿಗೆ ತಿಳಿಸಲಾಯಿತು. ಈ ಚಟುವಟಿಕೆಗಳನ್ನು ದಿನನಿತ್ಯ ಅನುಸರಿಸಿದರೆ ಮಕ್ಕಳಲ್ಲಿ ಉತ್ತಮ ಚೇತರಿಕೆ ಸಾಧ್ಯವೆಂದು ತಿಳಿ ಹೇಳಲಾಯಿತು. ಬಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ಲಿಂಗ ಸಮಾನತೆ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಯೋಜನೆಯ ಕಾರ್ಯಕರ್ತರು ಶ್ರೀಮತಿ ನಿರ್ಮಲಾ ಹಾಗೂ ಶ್ರೀ ಪ್ರಕಾಶ್ ಇವರು ಲಿಂಗ ಮತ್ತು ಲಿಂಗತ್ವದ ವ್ಯತ್ಯಾಸವನ್ನು ವಿವರಿಸಿ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಕುಟುಂಬದಿಂದಲೇ ಸಮಾನತೆಯನ್ನು ಆರಂಭಿಸಿದರೆ ಸಮಾಜದಲ್ಲಿ ಬದಲಾವಣೆ ಸಾಧ್ಯವೆಂಬ ಸಂದೇಶವನ್ನು ನೀಡಿದರು. ಮಕ್ಕಳಿಗೆ ರೊಕ್ಕ ಕೊಟ್ಟು ಮದುವೆ ಮಾಡ್ಕೊತಿರೋದು ಅದು ಈಗ ಉಲ್ಟಾ ಕೊಟ್ಟಿರುತ್ತೆ ಅದು ಉಲ್ಟಾ ಪಲ್ಟಾ ಆಗ್ತಾ ಇರ್ತದೆ. ಅದಕ್ಕಂಡು ಯಾವಾಗಲೂ ಹೆಣ್ಣು ಗಂಡು ಅಂದ ತಕ್ಷಣ ಹೆಣ್ಣಿಗೆ ಎಷ್ಟು ಹಾಕಿದೋ ಗಂಡಿಗೂ ಅಷ್ಟು ಹಕ್ಕಿದೆ, ಹೆಣ್ಣಿಗೆ ಎಷ್ಟು ಸಮಾನತೆ ಹಾಕಿದೋ ಗಂಡಿಗೂ ಸಮಾನತೆ ಅಷ್ಟು ಹಕ್ಕಿದೆ. ಅದಕ್ಕಾಗಿ ಗಂಡು ಹೆಣ್ಣು ಎರಡಿಗೆ ನಾವು ಈಕ್ವಾಲಿಟಿ ನೋಡ್ಬೇಕು, ಸಮಾನ ನೋಡಬೇಕು. ಯಾವಾಗ ನಾವು ಸಮಾನ ನೋಡೋದಿಲ್ಲೋ ಅಲ್ಲಿ ಕೇಳಿಗಳು ಸ್ಟಾರ್ಟ್ ಆಯ್ತಾವ, ಅಲ್ಲಿ ಜಗಳಗಳು ಸ್ಟಾರ್ಟ್ ಆಯ್ತಾವ. ಏಪ್ರಿಲ್ 16ರಂದು ಬಾಲ್ಕಿ ತಾಲೂಕಾ ದಾಡಿಗೆ ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥರ ಆರೈಕೆದಾರರ ಸಭೆ ಹಮ್ಮಿಕೊಳ್ಳಲಾಯಿತು. ಸಭೆಯಲ್ಲಿ ಆರೈಕೆದಾರರು ಮತ್ತು ಫಲಾನುಭವಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಫಾದರ್ ಆನ್ಸಿರವರು ಮಾನಸಿಕ ಅಸ್ವಸ್ಥರ ಆರೈಕೆಯಲ್ಲಿ ಸಹನೆ, ಪ್ರೀತಿ ಮತ್ತು ಸರಿಯಾದ ಚಿಕಿತ್ಸೆಯ ಮಹತ್ವವನ್ನು ತಿಳಿಸಿದ್ದಾರೆ. ಈ ಸಭೆ ಆರೈಕೆದಾರರಿಗೆ ಧೈರ್ಯ ಮತ್ತು ಮಾರ್ಗದರ್ಶನ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಬೀದರ್ ತಾಲೂಕಿನ ನೆಮ್ತಾಬಾದ್ ಗ್ರಾಮದಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಮಾನಸಿಕ ಕಾಯಿಲೆಯ ಲಕ್ಷಣಗಳು ಮತ್ತು ಚಿಕಿತ್ಸೆಯ ಅಗತ್ಯತೆಯ ಕುರಿತು ಸಂಪೂರ್ಣವಾಗಿ ಮಾಹಿತಿ ನೀಡಲಾಯಿತು. ಮಾನಸಿಕ ಕಾಯಿಲೆ ಭ್ರಮೆಯಲ್ಲ, ಚಿಕಿತ್ಸೆ ಮೂಲಕ ಗುಣವಾಗುವ ಕಾಯಿಲೆಯಾಗಿದೆ ಎಂಬ ಸಂದೇಶವನ್ನು ಜನರಿಗೆ ತಿಳಿಸಲಾಯಿತು. ಉಚಿತ ತಪಾಸಣೆ ಮತ್ತು ಚಿಕಿತ್ಸೆಯ ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಯಿತು. ಊರಾಗ ಯಾರು ಬೇಗಲಿ ನಿಮ್ಮ ನೆಂಟರಾಗಲಿ ನಿಮ್ಮ ಸಂಬಂಧಿಕರಾಗ ಯಾರು ಬೇಗಲಿ ಇಂಥವ್ರು ಇದ್ದಾರಲ್ಲ ಅಂಥವ್ರಿಗೆ ನೀವೇನು ಮಾಡ್ಬೇಕಂದ್ರೆ 3ನೇ ಬುಧವಾರ ಇದು ಚಿಲ್ಲರಿಗೆ ಬರ್ಬೇಕ್ರಿ. ಅದ್ರ ಜೊತೆ ನೀವು ಏನು ಮಾಡ್ಬೇಕಂದ್ರೆ ಬಂದು ತೋರಿಸ್ಕೋಬೋದು, ಡಾಕ್ಟರ್ ಬರ್ತಾರೆ. ಈಗ ಸ್ವಲ್ಪ ಜನಕ್ಕೆ ನಿದ್ದೆ ಬರಲ್ದು, ಯಾಕೆ ನೋಡಿದ್ರೆ ನಿದ್ದೆ. ಏಪ್ರಿಲ್ 17ರಂದು ಬೀದರ್ ಜಿಲ್ಲೆಯ ಕಮಲ್ನಗರ್ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾನಸಿಕ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಮಾನಸಿಕ ಅಸ್ವಸ್ಥರ ಸಮುದಾಯ ಆಧಾರಿತ ಪುನರ್ವಸತಿ ಕಾರ್ಯಕ್ರಮದ ಆಪ್ತ ಸಮಾಲೋಚಕರು ಶ್ರೀಮತಿ ರೂಪಾಲಿ ಸಲ್ಗಾರೆ ಇವರು
ಮಾನಸಿಕ ಆರೋಗ್ಯ ಚಿಕಿತ್ಸೆಯ ಮಹತ್ವದ ಹಾಗೂ ಒತ್ತಡ ನಿರ್ವಹಣೆ ಕುರಿತು ಫಲಾನುಭವಿಗಳಿಗೆ ಅಗತ್ಯ ಚಟುವಟಿಕೆಗಳ ಮೂಲಕ ಅರಿವು ಮೂಡಿಸಿದ್ದಾರೆ. ಭಾಗವಹಿಸಿದವರು ಸಕ್ರಿಯವಾಗಿ ಪಾಲ್ಗೊಂಡು ಜೀವನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಮಹತ್ವದ ತಿಳುವಳಿಕೆಯನ್ನು ಪಡೆದುಕೊಂಡಿದ್ದಾರೆ. ಸ್ಲಂ ಮಕ್ಕಳಿಗೆ ಸಂಜಾ ಕಲಿಕಾ ಕೇಂದ್ರ. ಏಪ್ರಿಲ್ 14ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಸಂಜುನಗರ್ ಕಲಿಕಾ ಕೇಂದ್ರದಲ್ಲಿ ವಿವಿಧ ಸ್ಪರ್ಧೆಗಳು ಉತ್ಸಾಹಭರಿತವಾಗಿ ಹಮ್ಮಿಕೊಳ್ಳಲಾಯಿತು. ಆಟೋಟ, ಪ್ರಬಂಧ ಮತ್ತು ರಸಪ್ರಶ್ನೆ ಸ್ಪರ್ಧೆಗಳ ಮೂಲಕ ಮಕ್ಕಳ ಪ್ರತಿಭೆಗೆ ವೇದಿಕೆ ಕಲ್ಪಿಸಲಾಯಿತು. ವಿಜೇತರಿಗೆ ಮೆಡಲ್, ಪುಸ್ತಕ ಮತ್ತು ಪೆನ್ ವಿತರಿಸಲಾಗಿದ್ದು ಒಟ್ಟು 33 ಮಕ್ಕಳಿಗೆ ಬಹುಮಾನ ನೀಡಲಾಯಿತು. ಕಾರ್ಯಕ್ರಮವು ಮಕ್ಕಳಲ್ಲಿ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಏಪ್ರಿಲ್ 17ರಂದು ಕಲಬುರಗಿ ನಗರದ ಬುದ್ಧನಗರದಲ್ಲಿ ಸೇವಾ ಸಂಗಮ ಸಂಸ್ಥೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. 0ಯಿಂದ 7 ವರ್ಷದ ಮಕ್ಕಳ ಬೆಳವಣಿಗೆಯ ಹಂತಗಳು ಹಾಗೂ ಕುಂಠಿತ ಲಕ್ಷಣಗಳ ಬಗ್ಗೆ ಮಹಿಳೆಯರಿಗೆ ಮಹತ್ವದ ಮಾಹಿತಿ ನೀಡಲಾಯಿತು. ಇಂತಹ ಮಕ್ಕಳಿಗೆ ಉತ್ತೇಜಕ ಚಟುವಟಿಕೆಗಳ ಮೂಲಕ ಉತ್ತಮ ಅಭಿವೃದ್ಧಿ ಸಾಧಿಸಬಹುದೆಂದು ಸಂಕ್ಷಿಪ್ತವಾಗಿ ವಿವರಣೆ ನೀಡಲಾಯಿತು. क्या करते नहीं वो ऐसे ऐसे क्या पाँव से पीठ से चलता है ना, पेट से ऐसा ऐसा जाना 5 महीने में, 9 महीने में क्या करना, चलना. नहीं चले तो वो हम क्या है ಬೆಳವಣಿಗೆಯಲ್ಲಿ ಕುಂಠಿತ जो बड़ी हो रहे हैं उसमें कुंठिता है बोल के डिजेबल बच्चे हैं बोल के बोलते हैं. और 1 साल 2 साल में क्या करना, बात करना और बच्चे दूसरे बच्चों की तरह क्या करना, ये बच्चे चल रहे हैं ना उनके साथ में खेलना कूदना, सोशल में मिंगल होना.